ಇಂದು ತುಮಕೂರು ನಗರದ ಜೆಸಿ ರಸ್ತೆಯಲ್ಲಿ ಇದ್ದ ಶ್ರೀ ಸಿದ್ಧಿ ವಿನಾಯಕ ತರಕಾರಿ ಹೂ ಮತ್ತು ಹಣ್ಣು ಮಾರುಕಟ್ಟೆಯನ್ನ ಖಾಸಗಿ ಮೂಲದ ವ್ಯಕ್ತಿಯೊಬ್ಬರಿಗೆ ಬರೋಬ್ಬರಿ 30 ವರ್ಷಗಳ ಅವಧಿಗೆ ಮಾಲ್ ನಿರ್ವಹಣೆ ಮಾಡಲು ಗುತ್ತಿಗೆದಾರರಿಗೆ ನೀಡಿದ್ದು, ಇದಕ್ಕೆ ನಮ್ಗಳ ವಿರೋಧವಿದೆ ಎಂದು ಫ್ರೂಟ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ಕುದ್ದೂಸ್ ಮಹಮ್ಮದ್ ಅವರು ಇದನ್ನ ಖಂಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ವಿನಾಯಕ ದೇವಸ್ಥಾನವನ್ನು ಒಡೆದು ಕಾಂಪ್ಲೆಕ್ಸ್ ಕಟ್ಟುವುದಕ್ಕೆ ಸ್ಥಳೀಯ ಬಜರಂಗಿ ದಳದ ಮಂಜು ಭಾರ್ಗವ್ ಹಾಗೂ ಇಮ್ರಾನ್ ಸೇರಿ ಸ್ಥಳೀಯ ಸಾರ್ವಜನಿಕರು ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಣ್ಣ ವ್ಯಾಪಾರಿಗಳು, ಸರ್ಕಾರ ಮಾಡುತ್ತಿರುವುದು ಮೃಗಧೋರಣೆ. ಬಡ ವ್ಯಾಪಾರಿಗಳನ್ನ ಬೀದಿ ಪಾಲು ಮಾಡಿ ಉಳ್ಳವರಿಗೆ ಕಾಂಪ್ಲೆಕ್ಸ್ ಕಟ್ಟುವುದನ್ನ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಗಣೇಶನ್ ಬೇಡಿ ನಾನು ಅನ್ನ ತಿಂದಿರೋದು ಯಾರು ನನಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ನನಗೆ ಬಲ ಕೊಡಲಿಲ್ಲ. ಗಣೇಶ ನನಗೆ ಬಲ ಕೊಟ್ಟ. ನೋಡಿ ಇವ್ನಿಗೆ ಆಕ್ಸಿಡೆಂಟ್ ಆಗೈತೆ, 10 ಲಕ್ಷ ಖರ್ಚು ಮಾಡಿ ತಿಳುವಳಿಕೆ ಎಲ್ಲ ಮಾತಿಲ್ಲ, ಕತೆ ಇಲ್ಲ. ಆಗ್ತಾ ಇದ್ದೀನಿ ನಾನು, ಹೆಂಗೆ ಜೀವನ ಮಾಡ್ಬೇಕು ಹೇಳಿ? 10 ಲಕ್ಷ ಸಾಲ ಮಾಡಿದ್ದೀನಿ. ಹಗ್ಲು ರಾತ್ರಿ ಕಣ್ಣಿಗೆ ನಿದ್ದೆ ಇಲ್ಲ ನಮ್ಗೆ. ನಾವು ಹೆಂಗೆ ಜೀವನ ಮಾಡ್ಬೇಕು? ಕಳಿಸ್ಬಿಟ್ಟೆ ಯಾರು ಕೊಟ್ಟ ನಮ್ಗೆ? ಯಾರಿಲ್ಲ. ಗಣಪತಿ ನಮ್ಗೆ ಜಾಗ ಇಲ್ಲ ಅಂದ್ರೆ ಅಷ್ಟೇ ನಾವು ಕೇಳ್ಕೊಂಡು 1 ಪೈಸದಿಂದ ಹಿಡಿದು ನಾವು ಸುಂಕ ಕಟ್ಟಿದೀವಿ ಸರ್. 5 ರೂಪಾಯಿ